ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ 72 ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನು ನಡೆಸಿತು. ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ನೇಮಕ ಮಾಡುವ ಕಾಯ್ದೆಯ ನಿಯಮವನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇನ್ನು ಬಂಗಾಳದಲ್ಲಿ ವಕ್ಫ್ ಹೆಸರಿನಲ್ಲಿ ಆಗ್ತಾ ಇರುವ ಹಿಂಸಾಚಾರ ವಿಚಾರವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಬೇಸರವನ್ನು ಹೊರಹಾಕಿದೆ. ನಾಳೆ ಮಧ್ಯಂತರ ಆದೇಶ ನೀಡುವುದಾಗಿ ತಿಳಿಸಿದೆ. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮುರ್ಷಿದಾಬಾದ್ ಗಲಭೆಗೆ ಬಿಜೆಪಿ ಕಾರಣ ಅಂತ ದೂರಿ ಪ್ರಧಾನಿ ಮೋದಿ ಅವರಿಗೆ ಒಂದು ಮನವಿ ಪತ್ರವನ್ನು ಬರೆದಿದ್ದಾರೆ. ಮಂಗಳೂರಿನಲ್ಲಿ ಶುಕ್ರವಾರ ನಾಳಿದ್ದು ಪ್ರೊಟೆಸ್ಟ್ ಮಾಡೋಣ ಅಂತಾರೆ. ಈಗೇನು ಪ್ರೊಟೆಸ್ಟ್ ಅಲ್ಲಿ ಪ್ರಾಬ್ಲಮ್ ಅಲ್ಲ. ಪ್ರೊಟೆಸ್ಟ್ ವಯಲೆಂಟ್ ಆಗಿ ನಿರ್ದಿಷ್ಟ ಕಮ್ಯುನಿಟಿ ಮೇಲೆ ತಿರುಗಿ ಬಿದ್ದರೆ ವಾಪಸ್ಸು ತಿರುಗಿ ಬೀಳುವ ದಿನ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಅದು ಸಂಘಟಿತವಾಗಿ ಇನ್ನೊಂದು ಬಹುಮತದ ಇರಬಹುದಾದ ಇನ್ನೊಂದು ಗುಂಪು ತಿರುಗಿ ಬಿದ್ದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಾನು ಹೇಳ್ತಾ ಇದ್ದೀನಿ, ಭಾಳ ಪ್ರದೇಶಗಳಲ್ಲಿ ಈ ರೀತಿ ಸುತ್ತೋಲೆ ಹೊಡೆಸೋದೇ ಸರಿ. ನನ್ನ ಸಾಂದ್ರತೆ ಹೆಚ್ಚಿರುವ ಜಾಗದಲ್ಲಿ ನಾನು ಹುಲಿಯಂತೆ ವರ್ತಿಸ್ತಾ ಇರಬಹುದು, ಆಗ ನನಗೆ ಅರಿವಾಗದೇ ಇರಬಹುದು. ಬಟ್ ಅದು ಇಲ್ಲದೇ ಇರೋ ಜಾಗಗಳು ಇರುತ್ತವೆ ಅನ್ನೋದನ್ನು ಮರಿಬಾರ್ದು ಎಲ್ಲರೂ ಆಮೇಲೆ. ಹಾಗಾಗಿ ಇಟ್ಸ್ ನಾಟ್ ಫೇರ್. ಪ್ರೊಟೆಸ್ಟ್ ಮಾಡೋದು ಬೇರೆ ಮಾಡ್ಕೋಬೋದು. ಇನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯ ನೇಮಕ ಮಾಡೋ ಕಾಯ್ದೆನಾ ಸರಿನಾ? ನೋ. ಹಿಂದೂಗಳಿಂದ ಅಲ್ಲ, ಹಿಂದೂ ದತ್ತಿ ಇದಕ್ಕೆ ಬಿಡ್ತೀರಾ ನೀವು ಅಂತ ಬಿಡ್ಬೋದು. ಅನ್ಲೆಸ್ ರಿಲಿಜನ್ ಅಂದರೆ ನನ್ನ ಆಚಾರ ಪರಂಪರೆಗಳನ್ನು ನಡೆಸುವಂತಹ ಕೆಲಸದಲ್ಲಿ ಅದು ಅವರು ಭಾಗಿಯಾಗದಿದ್ದರೆ, ಆಸ್ತಿಗಳನ್ನು ಮ್ಯಾನೇಜ್ ಮಾಡುವ ವಿಚಾರದಲ್ಲಿದ್ದರೆ ಇರಲಿ ಬಿಡಿ. ಈ ಕಡೆಯವರು ಆ ಕಡೆ ಇರಲಿ, ಆ ಕಡೆಯವರು ಈ ಕಡೆ ಇರಲಿ. ಆಸ್ತಿಗಳು ವಕ್ಫ್ದು ಅದೇ ಪಾಯಿಂಟ್ ಹೇಳ್ತಾ ಇರೋದೀಗ. ಇದು ಆಸ್ತಿಗಳ ಮ್ಯಾನೇಜ್ಮೆಂಟಿನ ಬಿಲ್. ಇದು ಅವರ ಆಚರಣೆಗೆ ಅಡ್ಡಿ ಬರ. ಆಚರಣೆ ನಮಾಜ್ ಹೇಗಾಗಬೇಕು ಅಲ್ಲ, ಮಸೀದಿ ಅಂದ್ರೆ ಹೇಗಿರಬೇಕು ಅಲ್ಲ, ಅದು ಯಾವುದಕ್ಕೂ ಅಲ್ಲ, ಅದಲ್ಲ ಅನ್ನೋದು ಇವರು ವಾದ. ಕೋರ್ಟ್ ಏನು ಹೇಳುತ್ತೋ ನೋಡೋಣ ಸದ್ಯಕ್ಕೆ ಅಲ್ವಾ. ಇನ್ನು ಆಸ್ತಿ ದಾಖಲೆ ವಿಷಯವಾಗಿಯೂ ಕೂಡ ಹೇಳ್ತಿತ್ತು, ಹೆಂಗೆ ಇದನ್ನ ಮಾಡ್ತೀರಿ ಅಂತ. ಅಲ್ಲಲ್ಲ, ಅವ್ರು ಏನು ಬೇಕಾದ್ರೂ ಕೇಳಲಿ, ಪ್ರಶ್ನೆ ಅದಕ್ಕೊಂದು ಯಾರೋ ಒಂದು ಉತ್ತರ ಕೊಡ್ತಾರೆ. ಬಟ್ ಬರೀ ಇದು ಯಾವುದೋ ಮೆಂಬರ್ಶಿಪ್ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳೋದಲ್ಲ. ಇದು ಕ್ವಶನ್ ಈಸ್ ಹೇಗೆ ಇದು ಜಾರಿಗೆ ಬಂತು? ಈ ಪದ್ಧತಿ ನಮ್ಮ ದೇಶದ ಅಲ್ಲದ ಪದ್ಧತಿ, ಮತ್ತು ಈ ಪದ್ಧತಿಗೆ ಕಾನೂನು ವ್ಯಾಪ್ತಿ ಹೇಗೆ ಸಿಕ್ತು, ಅದರಿಂದ ಆಗುತ್ತಿರುವ ಅನಾಹುತಗಳೇನು ನಾಳೆ, ಮತ್ತು ಅದು ಯಾವುದೇ ರೀತಿಯ ಪ್ರಶ್ನಾತೀತವಾಗಿ ಆಗಲಿಕ್ಕೆ ಸಾಧ್ಯ ಹೇಗೆ? ಹಾಗಾದ್ರೆ ನಾಳೆ ವಕ್ಫ್ ಮಂಡಳಿಯ ರೀತಿ ಇನ್ನೊಂದು ಮಂಡಳಿನ ಯಾರು ರಚಿಸಿ ಹಿಂದೂಗಳು ಯಾರ್ದೋ ಒಂದು ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಸೇಮ್ ಅವರು ಫಾಲೋ ಮಾಡ್ತಾರೆ. ಸ್ಟಾರ್ಟ್ ಮಾಡಿಬಿಟ್ರೆ ಇದು ದಶರಥ ಮಹಾರಾಜನ ಕಾಲದಲ್ಲಿ ಹಿಂದೂಗಳದ್ದು ಜಾಗ ಇದು 600 ಎಕರೆ ಇಲ್ಲಿಂದ ಆಯ್ತಪ್ಪ ಈ ಮಂಡಳಿಗೆ ಸೇರಿಸಿ ಅಂತಂದ್ರೆ ಆಗತ್ತಾ? ಹಾಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದಾ? ದಾಖಲೆ ಕೇಳಬೇಡಿ. ದಾಖಲೆ ಕೇಳಂಗಿಲ್ಲ. ಕೇಳಿದ್ರೆ ರಾಮಾಯಣದಲ್ಲಿ ಇದೆ ಇದು ಉಲ್ಲೇಖ. ಹಳೆದನ್ನ ಹೆಂಗೆ ಕೇಳಕ್ಕಾಗತ್ತೆ? That's the problem. Yes.